ಕನ್ನಡ ಜಾಣೆಯರ ನಮಸ್ಕಾರ. ಮೊನ್ನೆ ಇಬ್ಬರು ಅಗ್ರಹಾರದ ಅತೃಪ್ತ ಜೀವಿಗಳು, ಹಳೆ ಶಾನುಭೋಗ ಮತ್ತು ಮತ್ತೊಬ್ಬ ಹೊಸ ಶಾನುಭೋಗ ಇಬ್ಬರು ಸೇರ್ಕೊಂಡು, ಹಳೆ ಶಾನುಭೋಗ ಹೊಸ ಗಣಪತಿ ಸೇರ್ಕೊಂಡು ಕನ್ನಡ ಚಿತ್ರರಂಗದ ದೈತ್ಯ ಪ್ರತಿಭೆ ಹಂಸಲೇಖ, ಆ ಹೆಸರೇ ಎಷ್ಟು ವಿಶೇಷವಾಗಿದೆ. ಹಂಸಲೇಖ ಅಂತ ಒಬ್ಬ ದೈತ್ಯ ಪ್ರತಿಭೆಯನ್ನು ಒಂದು ರೀತಿಯ ಏನೋ ಮಣ್ಣು ಮುಕ್ಕಿಸ್ಬಿಡ್ತೀವಿ, ಮಸಿ ಬೆಳೆದು ಬಿಡ್ತೀವಿ ಅನ್ನೋ ಥರ ಮಾತಾಡ್ತಾ ಇದ್ರು. ತಮ್ಮ ಎಲ್ಲ ವಿಷಯವನ್ನ, ತಮ್ಮೆಲ್ಲ ಇಷ್ಟು ದಿವಸ ಅದುಮಿಟ್ಕೊಂಡಿದ್ದಂಥ ಎಲ್ಲ ಭೇದಿಯನ್ನ ಬಾಯಲ್ಲೇ ವಾಂತಿ ಮಾಡ್ಕೊಂಡ್ರು. ಅವನು ಶಂಕರ್ ಶಾನುಭೋಗನ್ ಅವನು ಬಾಯಲ್ಲೇ ವಾಂತಿ ಮಾಡಕ್ಕೆ ಶುರು ಮಾಡ್ದ. ಇದು ಹೊಸದೇನಲ್ಲ, ಅದು ಎಲ್ಲರಿಗೂ ಆಗಿದೆ, ನಿಮಗೆ ಗೊತ್ತಿದೆ. ಇವ್ರು ಹೇಳ್ತಾರೆ ಅವರು ನಾದ ಬ್ರಹ್ಮ ಅಲ್ಲ, ವಿಠಲ ಒಬ್ಬನೇ. ಯಾರು ಆ ವಿಠಲ? ದಯವಿಟ್ಟು ಗೊತ್ತಿಲ್ಲ ನಮಗೆ. ಎಷ್ಟು ಸಿನಿಮಾ, ಯಾವ ಭಾಷೆಯ ಸಂಗೀತ ನಿರ್ದೇಶಕ, ಎಷ್ಟು ಸಿನಿಮಾ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ನಾನು ಯಾರನ್ನ ಕೇಳಿದೆ, ಯಾರಪ್ಪ ಈ ವಿಠಲ? ಹೊಸ ಕೇಳಿದ್ವಿ, ಬೇರೆ ಯಾರು ಸಂಗೀತ ನಿರ್ದೇಶಕ ಹೆಸರು ಹೇಳಿಲ್ವಲ್ಲ, ವಿಠಲ ಅಂತ ಯಾರು ಅಂತ. ಇಲ್ಲ ರೀ, ವಿಠಲ ಅಂದ್ರೆ ದೇವರು ಅವ್ರು ಹೇಳ್ತಾ ಇರೋದು. ಅಂದ್ರೆ ಇವ್ರಿಗೆ ಪುರಾಣದ ವ್ಯಕ್ತಿಗೆ ಏನೇ ಬೇಕು ಅಂತ ಪುರಾಣಕ್ಕೆ ಹೋಗ್ತಾರೆ ಇವರು, ಇತಿಹಾಸನ ತರಲ್ಲ. ಯಾಕೆ ಅಂದ್ರೆ ಸಾಕ್ಷಿ ಕೊಡ್ಬೇಕಾಗತ್ತೆ, ದಾಖಲೆಗಳು ಕೊಡ್ಬೇಕಾಗತ್ತೆ. ಪುರಾಣಕ್ಕೆ ಹೋಗ್ಬಿಟ್ರೆ ಹೆಂಗ್ ಬೇಕಂಗ್ ಕಟ್ಕೋಬಹುದು ಪುರಾಣ. ಅದಕ್ಕೋಸ್ಕರ ವಿಠಲ ಅಂತ ಶುರು ಮಾಡ್ಬಿಟ್ರು. ಹಂಸಲೇಖ ಯಾರೋ ನನ್ನನ್ನ ನಾದ ಬ್ರಹ್ಮ ಅಂತ ಕರೀರಿ ಅಂತ ಹೇಳಿಲ್ಲ, ಜನಗಳ ಕರೆದ್ರು. ಯಾವತ್ತೂ ಅಷ್ಟೇ ತಮ್ಮ ನಾಯಕನನ್ನ, ತಮ್ಮ ಮಹಾಕವಿಯನ್ನ, ತಮ್ಮ ಸಾಂಸ್ಕೃತಿಕ ನಾಯಕನನ್ನ ಜನಗಳೇ ಆಯ್ಕೆ ಮಾಡ್ಕೋತಾರಂತೆ. ಹಂಗೆ ಹಂಸಲೇಖವನ್ನ ಜನರೇ ಆಯ್ಕೆ ಮಾಡ್ಕೊಂಡಂತ ನಾದಬ್ರಹ್ಮ ಹಂಸಲೇಖ. ನೀವು ಬಿರುದು ಕೊಡಿ ಬಿಡಿ, ಆದರೆ ಈ ಮಾತಾಡ್ತಿದ್ರಲ್ಲ ಈ ಚಿಲ್ಟಾರಿಗಳೆಲ್ಲ ಕೂತ್ಕೊಂಡು, ಇವರುಗಳೆಲ್ಲ ಹಂಸಲೇಖನ ಇವ್ರನ್ನೆಲ್ಲ ಒಟ್ಟುಗೂಡಿಸಿದ್ರೆ, ಇವಾಗಲೇ ಅಲ್ಲ, ಉಡುಪಿ ಪೇಜಾವರ ವಿಚಾರದಲ್ಲಿ ಹಂಸಲೇಖ ಅವರು ಒಂದು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಮಾಂಸ ತಿಂತಾರ ಅಂತ ಹೇಳ್ಬಿಟ್ಟು, ಆ ವಿಚಾರದಲ್ಲಿ ಒಂದಷ್ಟು ಜನ ಎಲ್ಲ ಸೇರ್ಕೊಂಡ್ಬಿಟ್ರಲ್ಲ, ಅವ್ರುಗಳು ಇವರು, ಮತ್ತು ಸಿನಿಮಾ ರಂಗದಲ್ಲೇ ಒಂದಷ್ಟು ಜನ ಕುತಂತ್ರಗಳು ಮಾಡಿರಲ್ಲ, ಇವರೆಲ್ಲ ಸೇರ್ಕೊಂಡ್ರು ಸಹ ಹಂಸಲೇಖನ 1% ಪ್ರತಿಭೆ ಬರಲ್ಲ ಅವ್ರಿಗೆ. 1% ಹೇಳ್ತಾರೆ ಕೊನೆಗೆ ಇದೇನು, ನನಗೆ ದುಡ್ಡು ಕೊಡ್ಲಿಲ್ಲ, ನನಗೆ ಅವಕಾಶ ಕೊಡ್ಲಿ, ಮತ್ತೆ ಯಾಕಪ್ಪ ಹೋಗಿದ್ದೆ ಪದೇ ಪದೇ ನೀನು, ಯಾಕೆ ಹೋಗಿದ್ದೆ? ನಾನು ಕೇಳೋದು, ಹಂಸಲೇಖ ನಾದ ಬ್ರಹ್ಮ ಅಲ್ಲ ಅಂದ್ರೆ ನೀವು ಭಯಂಕರ ಪ್ರತಿಭಾವಂತರಾಗಿದ್ರೆ ನಿಮ್ಮ ಭಯಂಕರ ಪಾಂಡಿತ್ಯವನ್ನ, ಪ್ರತಿಭೆಯನ್ನು ತೋರಿಸ್ಬೇಕಾಯ್ತಲ್ಲ, ಮೀರಿ ಬೆಳಿಬೇಕಾಯ್ತಲ್ವಾ. ಒಂದ್ಸಲ ಕುವೆಂಪು ರಾಮಾಯಣ ದರ್ಶನ ಬರೀತಿದ್ದಾಗ ಇದೇ ಮಾಸ್ತಿ ವೆಂಕಟೇಶ್ ಹೆಂಗರ್ ಹೇಳ್ತಾರೆ, ಶೂದ್ರ ರಾಮಾಯಣ ಬೇರೆ ಬರೀತಾನ ಅಂತ, ಆ ಶೂದ್ರ ಮಹಾಕವಿ ಬರೀತಾನ ಅಂತ. ಕುವೆಂಪು ಪ್ರತಿಕ್ರಿಯೆ ಕೊಡ್ಲಿಲ್ಲ. ಯಾಕೆಂದ್ರೆ ಕುವೆಂಪು ಮಹಾನ್ ಪ್ರತಿಭೆ ಇತ್ತು, ಅದಕ್ಕೋಸ್ಕರ ತನ್ನ ಪ್ರತಿಭೆ ಮುಖಾಂತರನೇ, ಬರವಣಿಗೆ ಮುಖಾಂತರ ಉತ್ತರ ಕೊಟ್ಟರು. ಅಂದ್ರೆ 9 ವರ್ಷಗಳ ಮೌನವಾಗಿದ್ರು ಕುವೆಂಪು. 1 ವರ್ಷ ಅಲ್ಲ, 9 ವರ್ಷಗಳು. ಯಾಕೆ ಮೌನವಾಗಿದ್ರು ಅಂದ್ರೆ, ರಾಮಾಯಣ ದರ್ಶನವನ್ನ ಬರೀಲಿಕ್ಕೆ 9 ವರ್ಷ ಸಮಯ ತಗೊಳುತ್ತೆ. 9 ವರ್ಷ ಬರೆದು ಮುಗಿಸಿದ ಮೇಲೆ ಉತ್ತರ ಕೊಡ್ತಾರೆ, ಈ ಶೂದ್ರ ಮಹಾಕಾವ್ಯ ಬರೆದಾಯ್ತು, ಆ ಬ್ರಾಹ್ಮಣನ್ ಬರೆಯಕ್ಕೆ ಹೇಳಿ ಅಂತ ಹೇಳ್ಬಿಟ್ಟು. ಮಾಸ್ತಿ ಬರೀತಾರೆ, ಅದು ಡುಬಾಕ್ ಆಗುತ್ತೆ, ಅದು ಬೇರೆ ಪ್ರಶ್ನೆ. ಈ ತರ ಸಿನಿಮಾ ರಂಗದಲ್ಲೂ ಅಷ್ಟೇ, ರಾಜ್ಕುಮಾರ್ ಅಂತ ಒಬ್ಬ ದೈತ್ಯ ಪ್ರತಿಭೆ. ಅವ್ರನ್ನೂ ಗೊತ್ತಿದೆ, ಸಿನಿಮಾ ರಂಗದಲ್ಲಿ ರಾಜ್ಕುಮಾರ್ ಅವ್ರನ್ನ ಎಷ್ಟೆಲ್ಲ ತೊಂದರೆ ಕೊಟ್ಟರು, ಏನೆಲ್ಲ ತುಳಿಯಕ್ಕೆ ನೋಡಿದ್ರು, ಎಲ್ಲವನ್ನ ಮೀರಿ ಬೆಳೆದ್ ನಿಂತರು. ಮಹಾನ್ ಪ್ರತಿಭೆ ಇತ್ತು ರಾಜ್ಕುಮಾರ್ ಅವ್ರಿಗೆ. ಹಾಗೇನೆ ಹಂಸಲೇಖ ಅವ್ರು ಬಂದ್ಮೇಲೆ ಕನ್ನಡ ಚಿತ್ರರಂಗದ ದಿಕ್ಕು ದೆಸೆನೇ ಬದಲಾಗೋಯ್ತು. ಎಲ್ರಿಗೂ ಗೊತ್ತಿದೆ, ಆಡು ಭಾಷೆಯಲ್ಲಿ ಹಾಡುಗಳನ್ನು ಬರೀತಿದ್ದಂಥ ಹಂಸಲೇಖ ಅವರು. ಅಂದ್ರೆ ಅಲ್ಲಿವರೆಗೆ ಏನಿತ್ತು ಅಂದ್ರೆ, ಸಿನಿಮಾಕ್ಕೆ ಹಾಡು ಇರ್ಬೇಕಷ್ಟೆ, ಸಾಂಗ್ಸ್ ಇರ್ಬೇಕಷ್ಟೆ. ಅದೇ ಒಂದು ಸಿನಿಮಾ ಕೈಲೇಟ್ ಆಗುತ್ತೆ, ಬರೀ ಹಾಡುಗಳಿಂದನೇ ಸಿನಿಮಾನ ಗೆಲ್ಲಿಸ್ಕೋತೀನಿ ಅನ್ನೋದು ಇರಲಿಲ್ಲ. ಹಂಸಲೇಖ ಬಂದ ಮೇಲೆ ಇಡೀ ಒಂದು ಸಿನಿಮಾ ರಂಗದ ಹೇಳ್ತಾರೆ, ಅದು ವ್ಯಾಕರಣನೇ ಬದಲಾಗೋಯ್ತು, ದಿಕ್ಕು ದಿಸೆನೇ ಬದಲಾಗೋಯ್ತು. ಅದ್ರ ಪ್ರೇಮಲೋಕವನ್ನು ಮೋಡಿ ಮಾಡ್ತು. ಬರೀ ಹಾಡುಗಳಿಂದ ಸಿನಿಮಾ ಗೆಲ್ಲಿಸ್ತೀನಿ, ಅದು ಅದರಿಂದನೂ ದುಡ್ಡು ಬರುತ್ತೆ, ಅದರಿಂದನೂ ಲಕ್ಷಾಂತರ ರೂಪಾಯಿ ಬರುತ್ತೆ, ತೋರಿಸ್ಕೊಟ್ರು ಹಂಸಲೇಖ. ಜನಸಾಮಾನ್ಯನ ಪದಗಳನ್ನ ಕಟ್ಟಿ ಹಾಡು ಮಾಡ್ತಾ ಇದ್ರು. ಹಂಗಂತ ಹೇಳ್ಬಿಟ್ಟು ತುಂಬಾ ಹಗ್ಗವಾಗಿರಲಿಲ್ಲ. ಇವತ್ತಿಗೂ ಹಂಸಲೇಖ ಅವ್ರ ಹಾಡುಗಳು ಕೇಳಿ ತುಂಬಾ ಮೆಲೋಡಿಯಸ್ ಆಗಿರ್ತವೆ. ಮತ್ತೆ ಹೆಣ್ಮಕ್ಳು ಗುನುಗ್ತಾರೆ. ಒಂದ್ಸಲ ಅವರೇ ಹೇಳ್ತಾರೆ ಟಿವಿ ಶೋ ಅಲ್ಲಿ, ಹೆಣ್ಮಕ್ಳು 4 ಗುನುಗ ಅಂತ ಹಾಡುಗಳು ಬರೀರೆ ಅಂತ ಹೇಳ್ಬಿಟ್ಟು, ಹೊಸ ತಲೆಮಾರಿನವ್ರಿಗೆ. ಅಂದ್ರೆ ನಿಮ್ಮ ಬಹಳ ಕಠಿಣ ಪದಗಳನ್ನ, ಸಂಸ್ಕೃತದ ದೊಡ್ಡ ದೊಡ್ಡ ಪದಗಳನ್ನ ಹಾಕ್ತಲೆ, ಜನಸಾಮಾನ್ಯ ಏನು ಮಾತಾಡ್ತಾನೆ ಅದನ್ನೇ ಪದಗಳನ್ನ ಕಟ್ಟಿ, ಅದು ತುಂಬಾ ಮಾಧುರ್ಯವಾಗಿ ಕೇಳಿಸೋ ರೀತಿ, ಅಂದ್ರೆ ಇಂಪಾಗಿರಿ, ಜನಗಳಿಗೆ ಒಂದು ರೀತಿ ಹೆಣ್ಮಕ್ಳು ಗುನುಗ್ಬೇಕು, ಅದನ್ನ ಆ ರೀತಿ ಮಾಡಿದಂಥ ಮಾಂತ್ರಿಕ ಹಂಸಲೇಖ. ಆಡು ಭಾಷೆಯಲ್ಲಿ ಹಾಡು ಬರೆಯೋದು ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ತುಂಬಾ ಈ ಏನಪ್ಪ ಹಳೆ ಪಾತ್ರೆ ಹಳೆ ಕಬ್ಬಣ ಅಂತಲ್ಲ, ಎಬ್ಡ ತಬಡ ಅದೆಲ್ಲ ಬರೆದಿದ್ದು.
ಅದಲ್ಲ. ಜನಕ್ಕೆ ಅರ್ಥನೂ ಆಗಬೇಕು, ಅದು ರುಚಿಯಾಗಿರ್ಬೇಕು, ರುಚಿಕಟ್ಟಾಗಿರ್ಬೇಕು. ಇದು ಹಂಸಲೇಖ. ಅದು ಇವುಗಳು ಎಷ್ಟೋ ಜನ ಬರೀತಾರೆ, ಆದರೆ ಹಂಸಲೇಖನ ಮುಟ್ಟಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಇದೇ ಲಹರಿ ವೇಲು ಒಂದ್ ಕಡೆ ಹೇಳ್ತಾರೆ, ಅಲ್ಲಿವರೆಗೂ ಕ್ಯಾಸೆಟಲ್ಲಿ ದುಡ್ಡು ಬರುತ್ತೆ ಅಂತ ಗೊತ್ತಿರಲಿಲ್ಲ, ಹಂಸಲೇಖ ಬಂದ್ಮೇಲೆ. ಮತ್ತೆ ತುಂಬಾ ಜನ ಹುಟ್ಟಾಕಿದ್ರು, ಯಾವ ಒಂದು ವರ್ಗ ಹಂಸಲೇಖ ಅವ್ರನ್ನ ಗುರಿಯಾಗಿಟ್ಕೊಂಡು ಬಾಯಿಗೆ ಬಂದೇ ಮಾತಾಡ್ತಾ ಇದಾರಲ್ಲ, ಅದೇ ವರ್ಗದ ತುಂಬಾ ಜನ ಬೆಳೆಸಿದ್ದೇ ಹಂಸಲೇಖ. ಹಂಗ್ ನೋಡಕ್ ಹೋದ್ರೆ ತುಂಬಾ ಜನ ಬೆಳೆಸಿದ ಹಂಸಲೇಖ. ಇವತ್ತು ಎಷ್ಟೋ ಆ ಟಿವಿ ಒಂದು ಸರಿಗಮಪ ಏನು ಬರುತ್ತೆ, ಹಂಸಲೇಖನ್ ಮಾತು ಕೇಳಕ್ ಕುಂತಿರ್ತಾರೆ ಜನ, ಅವ್ರಿಗೂ ಚೆನ್ನಾಗಿ ಗೊತ್ತು, ಆ ಮಾತು ಕೇಳಕ್ ಕುಂತಿರ್ತಾರೆ. ಅಷ್ಟೇ ಅಲ್ಲ, ನಮ್ಮ ದೇಸಿ ಪ್ರಾಕಾರಗಳನ್ನ ಹಂಸಲೇಖ ಅಳವಡಿಸಿದ್ರು. ಅದನ್ನ ತಡೆಯಕ್ಕಾಗ್ತಾ ಇಲ್ಲ ಇವ್ರಿಗೆ. ಹಂಸಲೇಖ ತನ್ನ ಪ್ರತಿಭೆಯಿಂದಲೇ ಮುಂದೆ ಬಂದ್ರು. ನಿಮ್ಗೆ ಗೊತ್ತಿದೆ, ಫಸ್ಟ್ ಒಂದೆರಡು ಹಾಡು ಬರೆದೋಗಿರ್ತಾರೆ, ನೀನಾ ಭಗವಂತ ಅನ್ನೋ ಒಂದು ಸಿನಿಮಾಗೆ. ನೀನಾ ಭಗವಂತ ಅಂತ ಸಿನಿಮಾ ಹೆಸರು ಅಥವಾ ಹಾಡಿದ ಹೆಸರು ಗೊತ್ತಿಲ್ಲ ನನಗೆ. 12 ವರ್ಷ ನಂತರ ಸಿನಿಮಾ ಫೀಲ್ಡಿಗೆ ಬರ್ತಾರೆ ಹಂಸಲೇಖ. ಮತ್ತೆ ಕನ್ನಡ ರಂಗಭೂಮಿಯಲ್ಲಿ ಇತಿಹಾಸನ ಸೃಷ್ಟಿಸಿದ, ಒಂದು ರೀತಿಯ ದೃಶ್ಯ ಕಾವ್ಯವನ್ನೇ ಸೃಷ್ಟಿ ಮಾಡಿದಂಥ ಮಹಾಕವಿ, ಮತ್ತೊಂದು ಶೂದ್ರ ಪ್ರತಿಭೆ ಮಹಾಕವಿ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮಹಾಕೃತಿಯನ್ನ ರಂಗರೂಪಕ್ಕೆ ತಂದಾಗ 8 ಗಂಟೆಗಳ ನಾಟಕ, ರಾತ್ರಿಯೆಲ್ಲ ನಾಟಕ, ಅದಕ್ಕೆ ಸಂಗೀತ ಸಂಯೋಜನೆ ಮಾಡಿದವರು ಇದೇ ಒಂದು ದೇಸಿ ಪ್ರತಿಭೆ ಹಂಸಲೇಖ ಅವರು. ನಿಮಗೆ ತಡೆಯಕ್ಕಾಗ್ತಿಲ್ಲ. ನಾನು ಕೇಳೋದು, ಶಂಕರ್ ಶಾನುಭೋಗ ಅಂತವ್ರು 10 ಸಿನಿಮಾಗೆ ಮ್ಯೂಸಿಕ್ ಮಾಡಿರೇನ್ರಿ ನೀವು, ಒಂದಾರು ಹಿಟ್ ಮಾಡಿ ತೋರಿಸ್ರಿ. ನಾದಬ್ರಹ್ಮ ಅಲ್ಲ ಅಂತ ಸರಿಸಾಗಿ ಹೇಳ್ಬಿಡ್ಬೋದು. ನೀವು ಅದನ್ನು ಸಾಧಿಸಿ ತೋರಿಸಿ, ಆಮೇಲೆ ಮಾತಾಡಿ. ಆಕಾಶಕ್ಕೆ ಹೋದ್ರೆ ಮುಖದ ಮೇಲೆ ಬೀಳುತ್ತೆ. ನೀವು ಹೇಳ್ತಾನಲ್ಲ, ಇಷ್ಟು ದಿವಸ ತಡ್ಕೊಂಡಿದ್ದ ಬೇಜಿನ ಬಾಯಲ್ಲಿ ವಾಂತಿ ಮಾಡ್ಕೊಳೋದು ಬಿಟ್ರೆ ನಿಮ್ಗೆ ಇನ್ನೇನು ಮಾಡೋಕ್ಕಾಗಲ್ಲ. ಆ ಗಣಪತಿ ಅನ್ನೋ ಮನುಷ್ಯ, ಆತ ಎಷ್ಟು ಒಂದು ರೀತಿಯ ಕರ್ಮಠ ಜಾತಿವಾದಿ ಅಂದರೆ, ಮೊನ್ನೆ ನಮ್ಮ ಇವ್ರನ್ನ ಪುಸ್ತಕ ಮನೆ ಹರಿಹರ ಪ್ರಿಯರನ್ನ ಕರ್ಕೊಬಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಒಂದಷ್ಟು ಜನ ಜಾಡಿಸ್ಬೋ ಅಂತ. ಇವರು ಗಣಪತಿ ಏನಂತ ಕರ್ಕೊಬಂದ್ರು, ಉಲ್ಟನೇ ಆಗೋಗ್ಬಿಡ್ತು. ಅಲ್ಲಿ ಲಂಕೇಶ್ ಅಂತ ದೈತ್ಯನ ಹೋಗ್ಲಕ್ಕೆ ಶುರು ಮಾಡಿದ್ರು. ಅನಂತಮೂರ್ತಿ ಸಣ್ಣತನ ಉಗಿಯಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿ, ನಾನು ಜನವರನ್ನ ಬಿಸಾಕಿದ್ನಿ ಅಂತ ಹೇಳಿದ್ರು. ಮತ್ತೆ ಒಂದಷ್ಟು ಜನ ಇವರಿದ್ರಲ್ಲ, ಈ ಗುಂಪುಗಾರಿಕೆ ಮಾಡ್ತಿದ್ದಂಥ, ಕುವೆಂಪು ಗುಂಪುಗಾರಿಕೆ ಮಾಡಿ ಕಾಟ ಕೊಟ್ಟಂಥವ್ರನ್ನ, ಲಂಕೇಶಿಗೆ ಗುಂಪುಗಾರಿಕೆ ಮಾಡಿ ಕಾಟ ಕೊಟ್ಟಂಥವ್ರನ್ನ ಎಲ್ಲರನ್ನು ಮುಗ್ಗ ಜಾಡ್ಸೋಕೆ ಶುರು ಮಾಡಿದ್ರು. ಗಣಪತಿ ತಲೆಕೆಟ್ಟೋಯ್ತು. ಅಲ್ಲಪ್ಪ, ನಂಗೆ ಕರ್ಕೊಬಂದೇ ಬೇರೆ, ಆಗಿದ್ದೇ ಬೇರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹುಡುಕಿ ಈ ಹಳೇ ಶಾನುಭೋಗನ್ನ, ಜನನೇ ಮರ್ತೋಗಿರೋ ಶಾನುಭೋಗನ್ನ ಕರ್ಕೊಂಬಂದಿರಲಿ, ಮತ್ತೆ ಸೆಟ್ ತಿಸ್ಕೋಬೇಕಲ್ಲ ಅಂತ. ಆದರೆ ಜನಕ್ಕೆ ಗೊತ್ತಿದೆ, ಆದಿ ಬೀದಿಲಿ ಇವತ್ತು ಉಗಿಯಕ್ಕೆ ಶುರು ಮಾಡಿರೋ ಇಬ್ಬರನ್ನು. ಆದಿ ಬೀದಿಯಲ್ಲಿ ಹಿಂದೆ ಒಂದ್ಸಲ ಹೇಳಿಲ್ಲ, ಕೆಲವೇ ಒಂದಷ್ಟು ದಿನಗಳ ಹಿಂದೆ ಹಂಸಲೇಖ ಅವ್ರೇನು ಕೆಟ್ಟದಾಗಿ ಹೇಳಿರಲಿಲ್ಲ. ಅವ್ರು ಮಾಂಸ ತಿನ್ನಲ್ಲ ಅಂದ್ರೆ ಮುಗಿದೋಗಿತ್ತು, ಎಲ್ಲ ಒಗ್ಗಟ್ಟಾಗ್ಬಿಟ್ರು. ಅಯ್ಯೋ, ಇಂಥದಪ್ಪ, ಅದ್ಯಾರೋ ಬಿಗ್ ಬಾಸ್ ಅಲ್ಲಿ ಇದ್ನಲ್ಲಪ್ಪ ಅವನು, ಸಮೀರ್ ಆಚಾರ್ಯ ಅಂತ, ಆತನ ಹೆಂಡತಿವಂತೂ ನಮ್ಮ ಪೇಜಾವರ ಸ್ವಾಮಿಗಳು ಉಗುರು ಉಂಗುಷ್ಟಕ್ಕೂ ಸಮ ಇಲ್ಲ ಅಂತ ಮಾತಾಡ್ಬಿಟ್ರು. ಅಲ್ಲ, ಇಡೀ ನಾಡಿನಲ್ಲಿ ಒಂದು ರೀತಿಯ ಕೋಟ್ಯಾಂತರ ಜನವನ್ನ ಮಂತ್ರಮುಗ್ಧವಾದ ರೀತಿಯಲ್ಲಿ ಸಂಗೀತ ಕಿವಿಗಳಿಗೆ ಕೇಳಿಸಿದಂತಹ ಒಬ್ಬ ಮಹಾನ್ ದೈತ್ಯರನ್ನ ಯಾವುದೋ ಒಂದು 3.5%, ಅದರಲ್ಲೂ ಸಣ್ಣ ಪಂಗಡದ ಒಬ್ಬ ಯತಿಗೆ ನೀವು ಕಂಪೇರ್ ಮಾಡಿ ಮಾತಾಡೋದು. ಆಮೇಲೆ ಗೊತ್ತಾಯ್ತಲ್ಲ ಯಾರ್ಯಾರು ಹೆಂಗೆ ಜಾಡ್ಸಿರು ಅಂತ ಎಲ್ಲರಿಗೂ ಗೊತ್ತಾಗೋಯ್ತು. ಎಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು. ಅಂದರೆ ಇವತ್ತು ಹಂಸಲೇಖ ಅವ್ರನ್ನ ನಾನು ಹಂಸಲೇಖ ಅಂತ ಯಾರನ್ನಾದ್ರೂ ಈ ಥರ ನೀವು ಟೀಕೆ ಮಾಡ್ತಾರೆ, ನೀವು ಸಹ ಬೆಳೆದು ಅದೇ ಕ್ಷೇತ್ರದಲ್ಲಿ ಇರೋಂಥವ್ರು ಬೆಳೆದು ತೋರಿಸ್ಬೇಕು. ಕುವೆಂಪು ಮಾಡಿರಲ್ಲ, ಹಂಗೆ ಬೆಳೆದು ತೋರಿಸ್ಬೇಕು. ರಾಜ್ಕುಮಾರ್ ಮಾಡಿರಲ್ಲ, ಬೆಳೆದು ತೋರಿಸಿದ್ರು ರಾಜ್ಕುಮಾರ್ ಅವರು. ಬೀರ್ಬಿಟ್ಟಿದೆಲ್ಲ. ಅದೇ ನಿಮ್ಮ ಕುತಂತ್ರಗಳು ಯಾವ ಮಟ್ಟಕ್ಕೆ ಇರುತ್ತೆ ಅಂದರೆ, ನಟರಾಜ್ ಒಡೆಯರ್ ಕಡೆ ಕರೀತಾರೆ ಹಂಸಲೇಖ ಅವ್ರನ್ನ ಪ್ರಯೋಗ ಚತುರ ಹಂಸಲೇಖ ಅಂತ. ಹಂಸಲೇಖ ಒಂಥರ ಯೋಚನೆ ಮಾಡಿ, ಯಾವುದೇ ಪೂರ್ವಗ್ರಹ ಇಲ್ದಲೆ ಸಿನಿಮಾ ರಂಗಕ್ಕೆ ಹಂಸಲೇಖ ಬರೋರ್ಗೆ ಹೆಂಗಿತ್ತು, ಹಂಸಲೇಖ ಬಂದ್ಮೇಲೆ ಹೆಂಗಾಗೋಯ್ತು. ಕನ್ನಡ ಚಿತ್ರರಂಗವನ್ನ ದೊಡ್ಡ ಮಟ್ಟದಲ್ಲಿ, ಪ್ರೇಮಲೋಕ ಅಂತ ಸಿನಿಮಾ ಇರ್ಬೋದು, ರವಿಚಂದ್ರನ್ ಅವರು ಇವತ್ತು ಈ ಮಟ್ಟಕ್ಕೆ ಒಂದು ರೀತಿಯಲ್ಲಿ ನೆಲೆ ಊರ್ಲಿಕ್ಕೆ ಹಂಸಲೇಖ ಅವರ ಲೇಖನಿನೇ ಕಾರಣ, ಅವ್ರ ಸಂಗೀತನೇ ಕಾರಣ. ಅದು ಹಂಸಲೇಖ ಪಾಪ ರವಿಚಂದ್ರನ್ ಹೇಳ್ಕೊಂಡಿದ್ದಾರೆ ತುಂಬಾ ಕಡೆ, ಇಡೀ ದೇಶದಲ್ಲಿ ಹೊಸ ಅಲೆ ಒಂದು ರೀತಿಯ ಹಾಡುಗಳಿಂದ ಸಿನಿಮಾ ಗೆಲ್ಲಿಸ್ಬೋದು ಅಂತೇಳಿ ತೋರಿಸ್ಕೊಟ್ಟಂಥವ್ರು. ಹಿಂದಿಯಲ್ಲಿ ಹಮ್ ಆಪ್ ಕೆ ಕೌನ್ ಅಂತ ಹೇಳ್ಬಿಟ್ಟು ಯಾವುದು ಸಲ್ಮಾನ್ ಖಾನ್ ಅನ್ಸುತ್ತೆ, ಅದು ಬರೋಕ್ಕಿಂತ ಮುಂಚೆನೇ ಪ್ರೇಮಲೋಕ ಮಾಡಿದ್ರು. ಇಂಥ ಒಬ್ಬ ಸಂಗೀತ ಮಾಂತ್ರಿಕನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಎಚ್ಚರಿಕೆ ಇರಬೇಕು. ಅಷ್ಟೇ ಅಲ್ಲ, ನಾದಬ್ರಹ್ಮ ಅಂತೇಳಿ ಅವರೇನು ಹಣೆಪಟ್ಟಿ ಹಚ್ಕೊಂಡಿರಲಿಲ್ಲ, ಜನ ಕೊಟ್ಟರು. ಜನಗಳು ತಮ್ಮ ನಾಯಕನನ್ನ, ತಮ್ಮ ಹೀರೋವನ್ನ ಅವರೇ ಆಯ್ಕೆ ಮಾಡ್ಕೋತಾರೆ. ಯಾರೋ ಏನು ಬಲವಂತಾಗಿ ಹುಟ್ಟಾಕಕ್ಕಾಗಲ್ಲ, ಯಾರು ಹುಟ್ಟಾಕಲ್ಲ. ಆ ಕಾಲಘಟ್ಟ ಹುಟ್ಟಾಕುತ್ತೆ, ಕಾಲದ ಒತ್ತಡ ಹುಟ್ಟಾಕುತ್ತೆ. ಹಾಗೆ
ಕಾಲಘಟ್ಟ ಹುಟ್ಟಾಕಿದಂಥ ಮಹಾನ್ ಪ್ರತಿಭೆ ಹಂಸಲೇಖ. ಇಂಥ ಈ ಹೇಳಿದ್ನಲ್ಲ, ಅದುಮಿಟ್ಕೊಂಡು ಬಾಯಲ್ಲಿ ವಾಂತಿ ಮಾಡೋ ಅಂಥವ್ರಿಗೆ ಇದ್ದೇ ಇರ್ತಾರೆ ಅದಕ್ಕೆಲ್ಲ. ಹಂಸಲೇಖ ಬಿಡಿ, ಅದನ್ನೆಲ್ಲ ಮೀರಿ ಬೆಳೆದಿದ್ದಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.